ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನೋಡ್ರಿ ಬಂಗಾರ ಅಂಗಡಿ ಹೊಂಟೀನಿ ನೋಡ್ರಿ. ಸ್ವಲ್ಪ ಕಾಲುಂಗ್ರ ತೊಗೊಂಬರ್ಬೇಕಂತೇಳಿ ಭಾಳ ಜನ ಆಗಿತ್ತು ರೀ. ಕಾಲುಂಗ್ರ ತೊಗೋಬೇಕಂತೇಳಿ ಒಟ್ಟು ಆಗಿದ್ದಿಲ್ಲ ನೋಡ್ರಿ. ಇವತ್ತು ಗಣೇಶ ಚೌತಿ ಚಲೋ ದಿನ ಇರ್ತದ್ರಿ. ಹಂಗತ್ತೇಳಿ ಕಾಲುಂಗ್ರ ತೊಗೋತೀನಲ್ರಿ, ಅದಕ್ಕತ್ತೇಳಿ ಗಣೇಶ ಚೌತಿ ದಿನ ತೊಗೊಂಡ್ರೆ ಚಲೋ ಆಗ್ತದಂತೇಳಿ ಈಗ 50 ತೊಗೊಂಬರ್ಬೇಕಂತೇಳಿ ಹೊಂಟೀನಿ ನೋಡ್ರಿ. ಮತ್ತು ಅಲ್ಲಿ ಇವೇನು ಸ್ವಲ್ಪ ಮಾಡೋದಾದ್ರೆ ಮಾಡ್ತೀನಿ ರೀ. ತಿರ್ಗಾ ಮತ್ತು ಇಡುವೆ ಸ್ಟಾರ್ಟ್ ಮಾಡ್ತೀನಿ ರೀ ಕಂಟಿನ್ಯೂ. ನೋಡ್ರಿ ಬಂದ್ಯಾ ನೋಡ್ರಿ ಅಂಗಡಿಗೆ. ಇಲ್ಲಿ ನಮ್ಮ ಮನೆಯವರು ಬಂದ್ರೆ ನೋಡ್ರಿ ಮುಂದೆ ನಾ ಇಡುವೆ ಮಾಡಾಕತ್ತೀನಿ ರೀ. ಕೇಳಾಕತ್ತಾರೆ ಅವರು ಕಾಲುಂಗ್ರ. ನೋಡ್ರಿ ಇಲ್ಲಿ ಚೈನಾ ಅದಾವಲ್ರಿ. ಈಗ ಈ ಕಡೆ ಅದಾವ ನೋಡ್ರಿ. ಇವತ್ತು ಚೈನಾ ತೊಗೊಂಡೇನಿ ನೋಡ್ರಿ ನಾನು. ಇವತ್ತು ಚೈನಾ ತೊಗೊಂಡೇನಿ ರೀ. ಕಾಲುಂಗ್ರ ಇಡೋದು ಹೇಳಾಕತ್ತೀನಿ ರೀ ಅವ್ರಿಗೆ. ಇದು ನೋಡ್ರಿ ಕಾಲುಂಗ್ರ. ನೋಡ್ರಿ ಹಾಕ್ಕೊಂಡಿನಿ ನೋಡ್ರಿ. ಇಲ್ಲೇ ಹಾಕ್ಕೊಂಡಿನಿ. ಈಗ ಎಣ್ಣೆ ಹಚ್ಚಿ ಹಾಕ್ಯಾರ ಕಾಲು ಭಾಳ ಅಂದ್ರೆ ಭಾಳ ಬ್ಯಾನಿಗ್ಯಾವ್ರಿ. ತಳಗಡೆ ಎಲ್ಲ ಎಣ್ಣೆ ಚೆಲ್ಲಿ ಹಾಕ್ಯಾರ ನೋಡ್ರಿ. ನಮ್ಮ ಮನೆಯವ್ರನ್ನ ನೋಡಾಕ್ತಾರೆ. ಕಾಲು ಭಾಳ ಅಂದ್ರೆ ಭಾಳ ಬ್ಯಾನಾಗಿಬಿಟ್ಟಿದ್ದು ರೀ. ನೋಡ್ರಿ ಈ ಥರ ಆಗ್ಯಾವ ನೋಡ್ರಿ. ಕಾಲುಂಗ್ರ ಚೈನಾ ಎರಡು ತೊಗೊಂಡ್ಯಾವ ನೋಡ್ರಿ. ಅವರು ಬರೆದು ಕೊಡಾಕತ್ತಾರೆ. ರೊಕ್ಕ ಎಲ್ಲ ಕೊಟ್ಟಾವ ನೋಡ್ರಿ. ಈಗ ನಾನು ಇಡುವೆ ಮಾಡಾಕತ್ತೀನಿ ರೀ. ನೋಡ್ರಿ ಇಲ್ಲಿ ಗಣಪತಿ ಬಲ್ಲಿ ಬಂದ್ಯಾವ ನೋಡ್ರಿ. ಹಂಗೆ ಬರೋ ಹೊತ್ನ್ಯಾಗ ಗಣಪತಿ ಬಲ್ಲಿ ಬಂದು 2 ದಿನದ ಇಡುವೆ ಮಾಡಿದ್ಯಾ ನೋಡ್ರಿ. ಮೊನ್ನೆ ಗಣೇಶ ಚೌತಿ ದಿನ ಕಾಲುಂಗ್ರ ತರಕ ಹೋಗಿದ್ದೇವಲ್ರಿ. ಕಾಲುಂಗ್ರ ಚೈನಾ ತೊಗೊಂಬಂದೇವ್ರಿ. ಅವತ್ತಿಟ್ಟು ಇಡುವೆ ಮಾಡಿದ್ದು ನೋಡ್ರಿ. ನಾನು ತಿರ್ಗಾ ಮನೆಗೆ ಬಂದು ಇಡುವೆ ಮಾಡ್ಬೇಕಂದ್ರೆ ಫುಲ್ ಮಿಕ್ಕಿ ಬಿಟ್ಟಿತ್ತು ರೀ ನನಗೆ. ಬುಧವಾರ ಗಣೇಶ ಚೌತಿ ಆಯ್ತಲ್ರಿ. ಅದಕ್ಕೆ ಹಿಂದಿನ ದಿನವೇ ನನಗೆ ಥಂಡಿ ಜ್ವರ ಬಂದುಬಿಟ್ಟಿದ್ದು ರೀ. ಹಾಗಾಗಿ ಹುಷಾರಿಲ್ಲಾರ್ಕಾಗ ಇಡುವೆ ಅಷ್ಟ ಮಾಡ್ಕೊಂಡು ಬಂದು ಕಿಸಿತ್ರ ಭಾಳ ತಿರ್ಗ ಮನ್ಯಾಗ ಬಂದು ಇಡುವೆ ಮಾಡಲಿಲ್ಲ ನೋಡ್ರಿ. ನಾನು ತಿರುಗಿ 9 ದಿನ ಗಣಪತಿ, ನಿನ್ನೆ ಗಣಪತಿ ಗಂಡ್ರಿ, ಇವತ್ತು ಶುಕ್ರವಾರ, ಇವತ್ತು ಇಡುವೆ ಸ್ಟಾರ್ಟ್ ಮಾಡೀನಿ ರೀ ನಾನು. ಇವತ್ತಿಟ್ಟು ಇಡುವೆ ಮಾಡಿಕೊಂಡು ಅದು 2 ಸೇರಿಸಿ ಅದು ಬಿಡಬೇಕು. ನಾಳೆ ಅದಂಥೇಳಿ ಶನಿವಾರ ಆಯ್ತು ಇಡುವೆ ಬಿಡ್ಬೇಕಂತೇಳಿ ಇವತ್ತೆಲ್ಲ ರೆಡಿ ಮಾಡ್ಬೇಕಂತೇಳಿ ಇಡುವೆ ಮಾಡಾಕತ್ತೀನಿ ನೋಡ್ರಿ ನಾನು. ಇನ್ನು ಇವತ್ತು ರೀ 10 ದಿನ ಆಯ್ತು ರೀ. ಇವತ್ತಿಗೆ ಇನ್ನಾದರೂ ಸ್ವಲ್ಪ ದಿನ ನೆಗಡಿನೇ ಐತ್ರಿ. ಹಂಗೆ ಸ್ವಲ್ಪ ಜ್ವರನೂ ಅದಾವ್ರಿ. ಜ್ವರ ಅಂತ ಅವತ್ತು ಭಾಳ ಇದ್ರು. ಥಂಡಿ ಜ್ವರ ಈಗ ಕಡಿಮೆ ಆಗ್ಯಾವ. ಕೆಮ್ಮು ಭಾಳ ಇತ್ತು ನೋಡ್ರಿ. ಅಂದ್ರೆ ಅವತ್ತು ಆರಾಮಿರ್ಲಿಕ್ಕೂ ಯಾಕೆ ಅಂಗಡಿಗೆ ಹೋದೆವು ಅಂದ್ರೆ ರೀ, ನಾವು ಭಾಳ ದಿನ ಆಯ್ತು ರೀ ಕಾಲುಂಗ್ರ ತೊಗೋಬೇಕಂತೇಳಿ. 9 ವರ್ಷ ಆಗಿತ್ತು ನೋಡ್ರಿ ಕಾಲುಂಗ್ರ. 9 ವರ್ಷ ತನಕ ಭಾಳ ಚಲೋ ಬಂದಿದ್ದು ರೀ ಕಾಲುಂಗ್ರ. ದಪ್ಪನೂ ತೊಗೊಂಡಿದ್ದೆ ರೀ ನಾನು. ಚಲೋ ಬಂದಿದ್ದು. ಈಗ ಸ್ವಲ್ಪ ಸಾವ್ದಿದ್ದು ತೊಗೋಬೇಕಂದ್ರೆ ತೊಗೊಳೋದು ಆಗೋಲಾಗಿತ್ತು ರೀ ಅದು ಕಾಲುಂಗ್ರ. ಹಾಗಾಗಿ ಗಣೇಶ ಚೌತಿ ದಿನ ಚಲೋ ದಿನ ಇರ್ತದೆ ಅಂಥೇಳಿ ನಮ್ಮ ಮನೆಯವ್ರು ಯಜಮಾನ್ರು ಅಂದರು ತೊಗೊಂಬರೋಣ ನಡಿ ಅಂಥೇಳಿ. ಹುಷಾರು ಹೊಂದಿದ್ದಲ್ಲ, ಏನು ಹೋಗೋದು ಬಿಡ ಅಂದ್ಕೊಂಡು ಅಲ್ಲೇನಾಗ್ತದೆ ಇಲ್ಲ ಸನ್ನೆ ಐತಲ್ಲ ಅಂಥೇಳಿ ಕರ್ಕೊಂಡು ಹೋದೆ ನೋಡ್ರಿ. ಚೈನಾನು ಭಾಳ ದಿನ ಆಗಿತ್ತು. ಚೈನಾ ಅಂತೂ ಭಾಳ ದಿನನೇ ಕಣ್ರಿ. ನಾವು ಆದ ವರ್ಷ ತೊಗೊಂಡಿನಿ ರೀ ದಸರಾದಾಗ. ಆದ ವರ್ಷ ಸ್ವಲ್ಪ ದೊಡ್ಡ ತೊಗೊಂಡ್ಬಿಡ್ತೀವಲ್ರಿ ಚೈನಾ. ಆಮೇಲೆ ಏನು ಮಾಡ್ತಾವೆ, ಜಲ್ದಿ ಕಾಲಾಗಿ ಇಳಿತಾವ. ಸ್ವಲ್ಪ ಎಳಿದ್ದು ಅಂದ್ರೆ ಕಾಲಾಗಿ ಇಳಿದು ಅವು ಎಳಿ ಸರಿಯಾಗಿ ಕಟ್ಟಾಗಿಬಿಡ್ತಾವೆ ನೋಡ್ರಿ. ಸ್ವಲ್ಪ ತೊಗೊಂಡ್ರೆ ಏನೋ ಸ್ವಲ್ಪ ಮ್ಯಾಕಿದ್ರೆ ತೊಗೊಂಡ್ರೆ ಚಂದ ಹಂಗೆಲ್ಲ ಏನು ಕಡ್ಗದ್ಗತ್ಲೆ ಅನ್ನಂಗಾಗಿ ಸ್ವಲ್ಪ ದೊಡ್ಡವ ತೊಗೊತೀವಿ ರೀ. ದೊಡ್ಡ ತೊಗೊಳೋಣ ಹಂಗೆ ಅಕ್ಕ ನೋಡ್ರಿ ಅವು. ಹಂಗಾಗ ಬರೀ ಕಾಲುಂಗ್ರ ತರ್ಬೇಕಂತೇಳಿ ಹೋಗಿದ್ದೇವೆ ನಮ್ಮ ಮನೆಯಿಂದ. ಹೋಗ್ಬೇಕಾದ್ರೆ ಅಲ್ಲಿ ಹೋಗೋಣ ನಮ್ಮ ಮನೆಯವರು ಚೈನಾ ನೋಡಿ ಚೈನಾ ತೆಗೀರಿ ಅಂತ ಕೇಳಾಕತ್ತಾರೆ ಅಂಗಡಿಯರಿಗೆ. ಬ್ಯಾಡ ಬಿಡತ್ತ ನಾ ಅನ್ನಕತ್ತಾರೆ. ಬೇಡ ಚೈನಾ ಬೇಡ, ಕಾಲುಂಗ್ರ ಅಷ್ಟೇ ತೊಗೋನು ಅಂತ ನಾ ಅಂದೆ. ಇಲ್ಲ ನೋಡು ನಿಂದ್ರೆ ಅಂಥೇಳಿ ನೋಡಿದ್ರಿ ಅವರು. ನಿಮ್ಗೆ ಯಾವ ಮನ್ಸಿಗೆ ಬರ್ತಾವೆ ನೋಡು ಅಂತ ಅನ್ನಕತ್ತಾರೆ. ನಾ ಬೇಡ ಅನ್ನಕತ್ತಿದ್ದರೆ ಬೇಡ ಅನ್ನೋಣ. ಮತ್ತು ಅವು ಚೈನಾರು ಹರಿದಿದ್ದು ಯಾಕಿರಲ್ಲ ನೋಡಬೇಕು, ಹಳಿ ವೇಟ್ ಮಾಡ್ಕೊತರ್ತೇಳಿ ನೋಡಿದೆ ರೀ ನಾನು. ವೇಟ್ ಮಾಡ್ಕೊತರ್ತೇಳಿ ನೋಡಿದೇವೆ ರೀ. ನೋಡೋಣ ಹಳಿವು ಕಾಲುಂಗ್ರ ಚೈನಾ ಸೇರಿಸಿ ಎಷ್ಟು ನೋಡ್ರಿ. ಅವು ಕಾಲುಂಗ್ರ ಬರೀ 200 ರೂಪಾಯಿ ಮಾಡ್ಕೊಂಡ್ರಿ ಅವರು. 200 ರೂಪಾಯಿ ಮಾಡ್ಕೊಂಡ್ರಿ. ಚೈನಾ 3400 ರೂಪಾಯಿ ಮಾಡ್ಕೊಂಡ್ರಿ. 3600 ರೂಪಾಯಿ ನಮ್ಮ ಹಳಿವು ಬೆಳ್ಳಿದು ಮಾಡ್ಕೊಂಡ್ರಿ ಅವರು. ಅವ್ರದ್ದು ಕಾಲುಂಗ್ರ ನೋಡ್ರಿ 1200 ರೂಪಾಯಿ ಹೇಳಿದ್ರಿ. 1200 ರೂಪಾಯಿ ಕಾಲುಂಗ್ರ, 7700 ರೂಪಾಯಿ ಚೈನದ್ದು ಹೇಳಿದ್ರಿ ಅವರು. ಹೇಳಿ 8000 ಎಷ್ಟ ಮಾಡಿದ್ರಿ ಅವರು. ಅಷ್ಟು ನನಗೂ ನೆನಪಿಲ್ಲ ರೀ.
ಮಾಡಿ ನಾವು ಒಟ್ಟು ಹಳಿವು ಕೊಟ್ಟು ಎಷ್ಟು ಕೊಡ್ಬೇಕ್ರಿ ಮ್ಯಾಗ ಅಂತೇಳಿ ಕೇಳಿದಿರಿ. ಹಳಿವು ಕೊಟ್ಟು ಕಿಸಿಂತ ಮ್ಯಾಗ 5,000 ರೂಪಾಯಿ ಕೊಡ್ದೈತ್ರಿ ನಾವು. ಮ್ಯಾಗ 5,000 ರೂಪಾಯಿ ಕೊಡ್ದೈತಿ ನೋಡ್ರಿ. ಅಂದ್ರೆ ಎಷ್ಟು ರೀ, ನಮ್ಮ 3,600 ರೂಪಾಯಿ ಆಗಿದ್ರು. 3,600 ಅಂದ್ರೆ 8,600 ರೂಪಾಯಿ ಆಯ್ತು ರೀ. 8,600 ಅಂದ್ರೆ 3,600 ರೂಪಾಯಿ ತೆಗೆದು 5,000 ರೂಪಾಯಿ ಕೊಡ್ದೈತಿ ನೋಡ್ರಿ ನಾವು. 5,000 ರೂಪಾಯಿ ಕೊಟ್ಟು ಕಿಸಿಂತ್ರ ತೊಗೊಂಡೇವ್ರಿ. ಅದಂತೂ ತೊಗೊಂಡು ಮನೆಗೆ ತಂದು ಹಾಕೊಲಿಲ್ಲ ರೀ. ಯಾಕಂದ್ರೆ ಚೈನಾನು ಅಲ್ಲೇ ಬಿಚ್ಚಿದ್ನಲ್ರಿ, ಬರೆಗಾಲಿಲ್ಲೇ ಇದ್ದೆ, ಹಂಗೆ ಹಾಕ್ಕೊಂಡು ಬಂದೆ ರೀ. ಚೈನಾ ಅಲ್ಲೇ ಹಾಕ್ಕೊಂಡೆ, ಕಾಲಿಗೆ ಹೆಂಗೆ ಸೈಜ್ ಅಕ್ಕವೆಲ್ಲ ನೋಡಿಕೊಂಡು ಹಾಕ್ಕೊಂಡೆ ರೀ. ನಾನು ಅಲ್ಲೇ ಹಾಕ್ಕೊಂಡು ಆಮೇಲೆ ಕಾಲುಂಗುರ ನೋಡ್ರಿ ಭಾಳ ದಿನಾಗಿತ್ತು ಹಂಗೆ ಹಾಕ್ಕೊಂಡು ಇಲ್ಲಿ ಕಾಲುಂಗುರ ಹಾಕ್ಕೊಳ್ಳಿ ಬಟ್ ಐತಿ ನೋಡ್ರಿ. ಕಾಲಿದು ಫುಲ್ ಸಣ್ಣ ಬಿಟ್ಟಿತ್ತು ರೀ. ಮುಂದೆ ಇಷ್ಟು ದಪ್ಪ ಆಗಿಬಿಟ್ಟಿದ್ದವು ರೀ 2 ಕಡೆ. ಇವು ಸುತ್ತುಂಗುರ ಹತ್ರ ಕರೆಕ್ಟಾಗಿ ನೀಟಾಗಿ ಹಾಕ್ಕೋಬೇಕಂದ್ರೆ ಬರಲಿಲ್ಲ ರೀ. ಮುಂದೆ ಗುಂಡಕ್ಕೆ ಇಷ್ಟು ದಪ್ಪ ಆಗಿಬಿಟ್ಟಿದ್ದವು ರೀ ಕಾಲು, ಬಟ್ ಹಂಗೆ ಆಗಿಬಿಟ್ಟಿದ್ದವು. ಆಗನ ಅವು ಸ್ವಲ್ಪ ಮುರುಗಿ ಹಿಂಗೆ ಮುರುಗಿ ಇರ್ತಾವಲ್ರಿ ಕಾಲುಂಗುರ, ಅವು ಸ್ವಲ್ಪ ಲೂಸ್ ಮಾಡಿ ಹಾಕೊಂಡು ಕಿಸ್ರೆ ಹೊಳ್ಳಿ ಟೈಟ್ ಮಾಡ್ಕೋಬೇಕತ್ತನ ಅಂತಂದೇನ್ರಿ. ಅವರು ಅಂಗಡಿಯವ್ರು ಏನಂದ್ರು, ಇಲ್ಲಮ್ಮ ಅದು ಹಿಂಗೆ ಲೂಸ್ ಮಾಡಿದ್ರೆ ಹೊಳ್ಳಿ ಕರೆಕ್ಟಾಗಿ ಕುಂದ್ರಂಗಿಲ್ಲ, ಮೊದಲು ಹೆಂಗಿರ್ತಾವೆ ಹಂಗೆ ಕುಂದ್ರಂಗಿಲ್ಲ, ಅವು ಮುರುಗಿ ಇರ್ತಾವೆ ನೋಡ್ರಿ. 5 ಸುತ್ತಿನ 7 ಸುತ್ತಿನ ಅದಾವ ಇವು. 7 ಸುತ್ತಿನ ಇರ್ಬೇಕು ರೀ ಅವು. ಹಿಂಗೆ ಮೊದಲಿನಂಗೆ ಆಗೋದಿಲ್ಲ, ಚೆನ್ನಾಗಿ ನೀಟಾಗಿ ಆಗೋದಿಲ್ಲ ಅಂತ ಅನ್ನಕತ್ತಾರೆ ಅವರು. ಹಾಗಾಗಿ ಎಣ್ಣೆ ಹಚ್ಚಿ ಇಲ್ರಿ ನಾವೇ ಹಾಕೋತೀವಿ ಅಂದ್ರೆ ಕೇಳಿಲ್ರಿ ಅವ್ರು. ನಾನು ಹಾಕ್ತೀನಿ ಅಂತೇಳಿ ಬ್ಯಾಡ ಅಂದ್ರೆ ಕೇಳಿಲ್ರಿ ಅವ್ರು ಅಂಗಡಿಯವ್ರು. ಪಾಪ ಅವ್ರು ಹಾಕಿದ್ರು. ಎಣ್ಣೆ ಹಚ್ಚಿ ಹಾಕಿ ಕಾಲನ್ನು ಬ್ಯಾನೆ ಬಿಡ್ತು ಬಿಡ್ರಿ. ಒಂದು ಕಾಲಿಗಂತೂ ಒಂದು ಬಟ್ಟೆ ರಗತನ ಬಂದು ಬಿಡುತ್ತೆ ರೀ. ಅದ್ರಾಗ ಅವರು ಉಗುರು ಬಿಟ್ಟಿದ್ರು ನೋಡ್ರಿ. ಆ ಉಗುರು ಅದು ಇದ್ರದ್ದು ಇದು ಚುಚ್ಚಿದ್ರೆ ಕಾಲನ್ನು ಬ್ಯಾನೆ ಆಗಿಬಿಟ್ಟಿತ್ತು ಅವತ್ತು. ಮೊದಲಾದ್ರಾಗ ಜ್ವರನೂ ಬಂದಿದ್ದು ರೀ. ಜ್ವರದಾಗಿಟ್ಟು ಆ ಕಾಲ ಬ್ಯಾನೆ 2 ದಿನ. ಆ ಕಾಲನ್ನು ಒಂದು ಕಾಲು ಮಾತ್ರ ಅಡ್ಡಾಡಕ್ಕೆ ಬರಲಿಲ್ಲ, ಅಷ್ಟು ಬ್ಯಾನೆ ಆಗಿಬಿಟ್ಟಿತ್ತು ಅದು. ಏನು ಒಂದು ಸ್ವಲ್ಪ ಲೂಸ್ ಮಾಡ್ಲಾರ್ದ ಹಾಗೆ ಹಾಕ್ಬೇಕಂದ್ರೆ ಅದು ಬರಲಿಲ್ಲ, ಅಷ್ಟು ಬ್ಯಾನೆ ಆಗಿತ್ತು ಅದು ಕಾಲ. ಅಲ್ಲೇ ಹಾಕ್ಕೊಂಡು ಬಂದೆ ನೋಡ್ರಿ. ಹಾಕ್ಕೊಂಡು ಬಂದು ಮನೆಗೆ ಮರುದಿನ ಅಷ್ಟು ಇಡುವೆ ಮಾಡಿಕೊಂಡು ಇಡುವೆ ಬಿಡ್ಬೇಕಂದ್ರೆ ಆಗಲಿಲ್ಲ ನೋಡ್ರಿ ನನಗೆ. ಇವತ್ತು ಇಡುವೆ ಮಾಡಾಕ್ತೀನಿ ರೀ. ಆದ್ರೆ ತಿಲ್ಲಿ ಅಂತೂ ಅಷ್ಟು ತಿಲ್ಲಿ ಹೊಡ್ಯಾಕ್ತಿಬಿಟ್ಟದ್ರಿ, ತಿಲ್ಲಿನೇ ಇದಿಲ್ಲ. ಅದ್ರ ಮಳೆ ಬೇರೆ ಹತ್ತಿ ಬಿಟ್ಟದ ನೋಡ್ರಿ. ಇಲ್ಲಿ ಬೆಂಗಳೂರಾಗಂತೂ ಮಳೆ ಅಂತೂ ಚಲೋ ಆಗಿಬಿಟ್ಟೈತೆ ರೀ. ಗಣಪತಿ ಕುಂದರ್ಸಿಂತ್ರ ಹತ್ರ ಮಳೆನೇ ಚಲೋ ಆಗಿಬಿಟ್ಟೈತೆ ನೋಡ್ರಿ. ಅದಕ್ಕಿಂತ ಮೊದಲನೇ ಇತ್ತು ಮಳೆ, ಅದು ಗಣಪತಿ ಕೂತಿಂತ್ರ ಮಳೆನೇ ಚಲೋ ಆದ್ರೆ ಮಳೆನೇ ಬಿಟ್ಟಿಲ್ಲ. ತಣ್ಣ ಹತ್ರ ಹಾಗೆ ಆದ್ರೆ ನೆಗಡಿ ಬಂದಂತ್ರ ನಾ ದನಿನೇ ಸರಿ ಇಲ್ಲ ನೋಡ್ರಿ. ವಾಯ್ಸಸ್ ಇಲ್ಲ, ಮಾತಾಡೋಕೆ ಆಗೋಲ್ಲ. ಆದರೆ ಅಂತೂ ಸ್ವಲ್ಪ ಇಡುವೆ ಮಾಡ್ಬೇಕಂತೇಳಿ ಶುಕ್ರವಾರ ನೋಡ್ರಿ. ನಮ್ಮ ಮಗಳದು ಇವತ್ತು ರಜಾ ಇತ್ತು ರೀ. ರಜಾ ಇರೋದ್ರಿಂದ ಮನೆ ಪನೆ ಹಾಕಿನ ವರ್ಷ ನೋಡ್ರಿ. ಮನ್ಯಾಗೂ ನೋಡ್ರಿ ನಿನ್ನೆ ಚೆನ್ನಿನಾಗ ಭಾಳ ದಿನಾಗಿತ್ತು ಬಜ್ಜಿನ ಮಾಡಿದಿಲ್ಲ ರೀ. ನಾವು ಬಜ್ಜಿ ಮಾಡೋಣಕತ್ತಾರೆ ನಮ್ಮ ಮನೆಯವ್ರು. ನೀನು ಚೆನ್ನಿನ ಬಜ್ಜಿ ಮಾಡಿದ್ದೇವೆ ರೀ. ಮೆಣಸಿನ್ಕಾಯಿ ಬಜ್ಜಿ ಮಾಡೀನಿ. ಚೆನ್ನಿನ ಬಿಸಿ ತಿಂದಿದ್ದೇವೆ ಬಿಡ್ರಿ. ಮುಂಜಾನೆ ಅದ್ರ ಮೊದಲ ಹುಷಾರು ಬೇರೆ ಇಲ್ಲರಿ. ಮುಂಜಾನೆದ್ದು ಹಾಕ್ರೆ ಒಂದು 2 ಬಜ್ಜಿ ತಿಂದಿನಿ ರೀ. 2 ಬಜ್ಜಿ ತಿಂದು ಮುಂಜಾನೆದ್ದು ವಾಂತಿ ಮಾಡ್ಕೊಂಡು ಈಗ ತಿಂತೀನಿ. ನಾನು ಊಟನೇ ಮಾಡಿಲ್ಲ ನಾನು. ಏನು ಮಾಡ್ತೀರ ಲಘು ಇಲ್ಲದ ಏನಾರು ತಿಂದ್ರೆ ಹೊಟ್ಟೆ ಏನೋ ನಿಂದ್ರಂಗಿಲ್ಲ ಹೆಂಗೆ ಅನ್ಕದ. ಇವತ್ತು ನಮ್ಮ ಮಗಳೇ ಮನ್ಯಾಗ ಅದ ಅಂತೇಳಿ ಎಲ್ಲ ಕೆಲಸ ಮಾಡ್ಯಾಡ್ರಿ. ಹಾಗಾಗಿ ನಾನು ಸ್ವಲ್ಪ ಇಡುವೆ ಮಾಡಾಕತ್ತೀನಿ ನೋಡ್ರಿ. ಕೂತು ಚಪಾತಿ ಮಾಡ್ಯಾಳ್ರಿ. ನಾ ಇವತ್ತು ಸಂಜೆಗೆ ನೋಡ್ಬೇಕು ಚಪಾತಿ ಮಾಡ್ಯಾಳ. ಆಗ ಹಸಿಮೆಣ್ಸಿನ್ಕಾಯಿ ಖಾರ ನಮ್ಮ ಮನೆಯವ್ರು ಅವರಪ್ಪ ಭಾಳ ಜೀವ ಹಸಿಮೆಣ್ಸಿನ್ಕಾಯಿ ಖಾರ ಅಂದ್ರೆ ಭಾಳ ಜೀವ. ಅದ್ರಾಗ ಮೊಸರು ಅದು ಹಾಕ್ಕೊಂಡು ಉಣ್ಣಾಕ ಬರ್ತದೆ ಅಂತೇಳಿ ಹಸಿಮೆಣ್ಸಿನ್ಕಾಯಿ ಖಾರ ಇಟ್ಟಾಳ್ರಿ. ನೋಡ್ಬೇಕಾದ್ರೆ ಪಲ್ಯ ಏನಾರು ಮಾಡ್ಬೇಕು ಸಂಜೆಕಿನ. ಹಾಗಾಗಿ ಇವತ್ತು ಇಷ್ಟು ಇಡುವಾರ ಮಾಡಿ ನೋಡ್ರಿ. ಇಡುವೆ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ. ನಾವು ಊರಾಗ ಆದ್ರೆ ಅಲ್ಲಿ ಇಲ್ಲಿ ಎಲ್ಲ ಚಂದ ಇಡುವೆ ಮಾಡ್ತೀವಿ. ಆ ಕಡೆ ಹೊಲದ ಕಡೆ ಅದು ಇದು ಅಂತೇಳಿ. ಇಲ್ಲಿ ನೋಡ್ರಿ ನಾವು ಸಿಟಿಯಾಗಿ ಇಡುವೆ ಮಾಡ್ತೇವಲ್ರಿ. ನಾವು ಅಷ್ಟು ಮನ್ಯಾಗ ಇಡುವೆ ಮಾಡಬೇಕು. ಇಲ್ಲ ಹೊರಗೆ ಎಲ್ಲಾರ ಹೋಗಕ್ಕೂ ಇದಾಗಲ್ರಿ ಇಡುವೆ ಮಾಡಕ್ಕೆ. ನಮಗೂ ಹೊರಗೆ ಇಡುವೆ ಮಾಡ್ಬೇಕಂತೀನಿ ರೀ. ಮಾಡೋದೇ ಆಗೋದಿಲ್ಲ. ಅದ್ರಾಗ ನಾನು ಕೆಲ್ಸಕ್ಕೆ ಹೋಗ್ತೀನಿ ನೋಡ್ರಿ. ಈಗ ಆರಾಮಿಲ್ಲ ಅಂತ ಹಿಡಿದು 10 ದಿನನೇ ಆಯ್ತು ಕೆಲ್ಸಕ್ಕೆ ಹೋಗಿಲ್ಲ ನಾನು. ಇನ್ನೂ ಕೆಲ್ಸಕ್ಕೂ ಹೋಗ್ಬೇಕು ರೀ. ಹಂಗಾಗಿ ಇಡುವೆ ಸ್ವಲ್ಪ ಮಾಡ್ಬೇಕಂತೇಳಿ ಮಾಡಾಕತ್ತೀನಿ ನೋಡ್ರಿ. ನಮ್ಮ ಮನೆಯವ್ರಂತರೂ ಅನ್ಕ ಬಿಟ್ಟುಬಿಡು, ಒಂದು ತಿಂಗಳ ಕೆಲಸನೇ ಬಿಟ್ಬಿಡು ಅನ್ನಕತ್ತಾರ ಅವರು. ಇಲ್ಲ ಆರಾಮಾಗಿ ನಾವು ಪತ್ನ ಮಾಡಾಕತ್ತೀನಿ ರೀ. ನಮ್ಮ ಮನೆಯವ್ರು ಭಾಳ ಅಂದ್ರೆ ಭಾಳ ಇದು ಮಾಡ್ತಾರೆ ರೀ. ಭಾಳ ಜೀವ ಆರವ್ರು ನಮ್ಮ ಮ್ಯಾಗ. ಚೈನಾ ಬ್ಯಾಡ ಅಂದ್ರೆ ಚೈನಾ ಕೊಡಿಸ್ತಾರೆ ಬಿಡ್ರಿ. ಇರಲಿಲ್ಲ ಅಂದ್ರೆ ಯಾಕಂದ್ರೆ ಅವರು ಹೆಂಗೆ ಇರ್ತಾರೆ ಹಂಗೆ ಹೇಳ್ಬೇಕಲ್ರಿ. ಎಲ್ಲರೂ ಜೀವ ಇರ್ತಾರೆ, ನಿಮ್ಮ ಯಜಮಾನ್ರು ಅಷ್ಟೇ ಜೀವ ಅಂತಂದಿರಿ. ಮತ್ತು ಹೇಳ್ಬೇಕು ಅನಿಸ್ತು ನೋಡ್ರಿ. ಹೇಳೀನಿ ಕೆಲ್ಸಕ್ಕೆ ಹೋಗ್ಯಾರ ಅವರು, ನಾನು ಬಂದಿಲ್ಲ.
ಬಂದ್ರೆ ಅಂದ್ರೆ ಚಹಾ ಮಾಡ್ಬೇಕ್ರಿ. ಇನ್ನು ಚಾನು ಕುಡ್ದಿಲ್ಲ ರೀ ನಾವು. ಅವ್ರು ಬರೋದ ಚಂದ ಬಂದಿಂದ್ರ ಚಹಾ ಮಾಡ್ಬೇಕಂತೇಳಿ ಕೂತೀವಿ ನೋಡ್ರಿ. ಈಗ ಆಯ್ತು ಟೈಮ್ 6:30 ಆಗ್ಯದ ನೋಡ್ರಿ ಸಾಯಂಕಾಲನ. ಇವಾಗನೇ ಇಡುವೆ ಚಾಲು ಮಾಡಿದ್ದೆ ನಾನು ಚಂತನ ಅಂತ ನೋಡ್ಕೊಂಡ್ಬಿಟ್ಟಿದ್ದೆ ರೀ. ಮನ್ಯಾಗ ಕೆಲಸ ಬೇರೆ ಇತ್ತಲ್ರಿ, ಮಗಳಿಗೆ ಹೇಳ್ಕೊತ ಆಕಿನ ಕಡೆ ಏನೋ ಕೆಲಸ ಮಾಡಿಸೋತನ ಕೂತೀನಿ ನೋಡ್ರಿ ನಾನು. ಏನು ಮಾಡ್ತಾರೆ ಅವ್ರು ಬರ್ತಾರೆ. ನಮ್ಮ ಮನೆಯವ್ರು ಬಂದ್ರಂದ್ರೆ ಚಹಾ ಮಾಡ್ಬೇಕು ರೀ. ಚಹಾ ಮಾಡಿ ಚಪಾತಿ ಅಂತೂ ಅದಾವ್ರು, ಚಪಾತಿ ಮಾಡ್ಯಾಳ. ನಾ ಅಂತೂ ಊಟನ ಮಾಡಿಲ್ಲ ರೀ ಇವತ್ತು. ನಮ್ಮ ಮಕ್ಕಳೇ ಇಬ್ಬರು ಉಂಡಾರ. ನಮ್ಮ ದೊಡ್ಡ ಮಗನ ಕೆಲ್ಸಕ್ಕೆ ಹೋಗ್ಯಾನ್ರಿ, ಅವನು ಬಂದಿಲ್ಲ, ಬೆಳಗ್ಗೆ ಹೋದವ, ಸಾಯಂಕಾಲನ ಬರ್ತಾನೆ ರೀ. ನೋಡ್ಬೇಕ್ರಿ ಏನೇನು ಮಾಡ್ಬೇಕಂತೇಳಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ.